ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಚುನಾವಣಾ ಪ್ರಚಾರಕ್ಕೆ ಹೋದಾಗ ಮಾಜಿ ಸಿಎಂಗೆ ಬಿಜೆಪಿ ಕಾರ್ಯಕರ್ತರಿಂದಲೇ ಘೇರಾವ್. ಚಿಕ್ಕ ರೇವಣ್ಣರನ್ನ ಬಿಟ್ಟು ಹೋಗಿದ್ದಾರೆ ಅಂತ ಜಗದೀಶ್ ಶೆಟ್ಟರ್ ವಿರುದ್ಧ ಕಿಡಿ. ಕಾರಿನಿಂದ ಇಳಿಯಲು ಬಿಡದೆ ವಾಪಸ್ ಕಳಿಸಿದ ಕಾರ್ಯಕರ್ತರು. ಯಾವಾಗಲೂ ಸಾಯಬೇಕಿತ್ತು, ಆದರೆ 3 ವರ್ಷ ಹೋರಾಡಿ ಬದುಕಿದ್ದೀನಿ. ಈ ಭಾಗದಲ್ಲಿ ನಿಮ್ಮ ಬದುಕಿಗೆ ಮಾರ್ಗ ಕಲ್ಪಿಸಿ ನನ್ನ ಕೊನೆಯುಸಿರೆಳೆಯೋ ಹಠ. ಸಕಲೇಶಪುರದಲ್ಲಿ ಪ್ರಚಾರದ ವೇಳೆ ದೇವೇಗೌಡರ ಕಣ್ಣೀರು. ಬರ ಪರಿಹಾರ ಬಿಡುಗಡೆಗೆ ಕೇಂದ್ರದಿಂದ ವಿಳಂಬ. ವಿಧಾನಸೌಧದ ಮುಂಭಾಗ ಗಾಂಧಿ ಪ್ರತಿಮೆ ಬಳಿ ಕಾಂಗ್ರೆಸ್ ನಾಯಕರ ಪ್ರತಿಭಟನೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ, ಸುರ್ಜೇವಾಲಾ ಸೇರಿ ಕಾಂಗ್ರೆಸ್ ನಾಯಕರು ಭಾಗಿ. ಮೋದಿ, ಅಮಿತ್ ಶಾ ರಾಜ್ಯದ ರೈತರನ್ನ ದ್ವೇಷಿಸ್ತಾರೆ. ಯಾವ ಮುಖ ಹೊತ್ತು ಕರ್ನಾಟಕಕ್ಕೆ ಬರ್ತಾ ಇದ್ದೀರಿ? ಇದು ಕೇಂದ್ರದ ಮಲತಾಯಿ ಧೋರಣೆಯನ್ನ ಖಂಡಿಸಿ ಸಾಂಕೇತಿಕ ಪ್ರತಿಭಟನೆ. ಕೇಂದ್ರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗುಡುಗು. ರಾಜ್ಯಕ್ಕೆ ಮತ್ತೆರಡು ದಿನ ಆಗಮಿಸಲಿರೋ ಪ್ರಧಾನಿ ಏಪ್ರಿಲ್ 28ಕ್ಕೆ ಆಗಮಿಸಿ 1 ದಿನ ಇಲ್ಲೇ ವಾಸ್ತವ್ಯ. ಬೆಳಗಾವಿ, ದಾವಣಗೆರೆ, ಉತ್ತರ ಕನ್ನಡ, ಬಳ್ಳಾರಿ, ರಾಯಚೂರು, ಕೊಪ್ಪಳದಲ್ಲಿ ಪ್ರಚಾರ. ಮೃತ ನೇಹಾ ನಿವಾಸಕ್ಕೆ ಎಚ್.ಕೆ. ಪಾಟೀಲ್ ಭೇಟಿ. ಇದೇ ವೇಳೆ ಸಿಎಂಗೂ ಕರೆ ಮಾಡಿಕೊಟ್ಟ ಕಾನೂನು ಸಚಿವ. ಘಟನೆ ಬಗ್ಗೆ ವಿಷಾದ ವ್ಯಕ್ತಪಡಿಸಿ ಸಾಂತ್ವನ ಹೇಳಿದ ಸಿದ್ದರಾಮಯ್ಯ. ಕುಟುಂಬಕ್ಕೆ ನ್ಯಾಯ ಒದಗಿಸೋ ಭರವಸೆ. ನೇಹಾ ಹತ್ಯೆ ಪ್ರಕರಣವನ್ನ ಸಿಐಡಿಗೆ ವಹಿಸಿದ ರಾಜ್ಯ ಸರ್ಕಾರ. ತಡರಾತ್ರಿ ಹುಬ್ಬಳ್ಳಿಗೆ ಬಂದಿಳಿದ ಸಿಐಡಿ ತನಿಖಾ ತಂಡ. ಎಸ್ಪಿ ವೆಂಕಟೇಶ್ ನೇತೃತ್ವದ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಸಂಗ್ರಹ. ನೇಹಾ ಪ್ರಕರಣ ಸಿಐಡಿಗೆ ನೀಡಿ ಸಮಯ ನಿಗದಿ ಮಾಡಿದ್ದೀವಿ. 10 ದಿನಗಳಲ್ಲಿ ವರದಿ ಕೊಡೋದಕ್ಕೆ ಸೂಚನೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ. ಫಯಾಜ್ ಹಾಗೂ ನೇಹಾ ಇರೋ ಸುಳ್ಳು ಚಿತ್ರಗಳನ್ನು ಹರಿಬಿಡ್ತಾ ಇದ್ದಾರೆ. ಮಗಳ ಫೋಟೋ ವೈರಲ್ ಮಾಡ್ತಿರೋ ಇನ್ಸ್ಟಾ ಐಡಿ ಬ್ಲಾಕ್ ಮಾಡಿ. ಸೈಬರ್ ಕ್ರೈಮ್ ಠಾಣೆಗೆ ನೇಹಾ ತಾಯಿ ಗೀತಾರಿಂದ ದೂರು. ನೇಹಾ ಮನೆಗೆ ಭೇಟಿ ನೀಡುತ್ತಾ ಇರೋ ನಾಯಕರು. ಮಧ್ಯಾಹ್ನ ಬಿಜೆಪಿ ರಾಜ್ಯಾಧ್ಯಕ್ಷರಿಂದಲೂ ಭೇಟಿ. ನಿರಂಜನ್ ಹಿರೇಮಠ್ ಕುಟುಂಬಕ್ಕೆ ಸಾಂತ್ವನ ಹೇಳಲಿರೋ ಬಿವೈ ವಿಜಯೇಂದ್ರ. ಹುಬ್ಬಳ್ಳಿಯಲ್ಲಿ ನೇಹಾ ಕೊಲೆ ಪ್ರಕರಣ. ಕಾಲೇಜಿನ ಎಂಟ್ರಿ ಎಕ್ಸಿಟ್ನಲ್ಲಿಲ್ಲ ಸಿಸಿಟಿವಿ ಕ್ಯಾಮೆರಾ. ಜನದಟ್ಟಣೆ ಇರೋ ಹಲವು ಪ್ರದೇಶದಲ್ಲಿಲ್ಲ ಕಣ್ಗಾವಲು. ಪಬ್ಲಿಕ್ ಸೇಫ್ಟಿ ಆಕ್ಟ್ 2017 ಉಲ್ಲಂಘಿಸಿದ ಆರೋಪ. ಕಾಂಗ್ರೆಸ್ ಅಧಿಕಾರಕ್ಕೆ ಹೆಚ್ಚು ಮಕ್ಕಳಿರೋರಿಗೆ ನಿಮ್ಮ ಸಂಪತ್ತು ಹಂಚುತ್ತಾರೆ ಎಂದಿದ್ದ ಮೋದಿ ವಿರುದ್ಧ ಕೇಂದ್ರ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ದೂರು. ನೀತಿ ಸಂಹಿತೆ ಉಲ್ಲಂಘಿಸಿರೋ ಆರೋಪದಡಿ ಕೇಸ್. ರಾಹುಲ್ ಗಾಂಧಿ ಬಳಿಕ ಇವತ್ತು ಪ್ರಿಯಾಂಕಾ ವಾದ್ರಾ ಎಂಟ್ರಿ. ಚಿತ್ರದುರ್ಗ, ಬೆಂಗಳೂರು ದಕ್ಷಿಣದಲ್ಲಿ ನಡೆಸಲಿದ್ದಾರೆ ಮತಬೇಟೆ. ಮಹಿಳಾ ಮತದಾರರನ್ನು ಸೆಳೆಯೋದಕ್ಕೆ ಕಾಂಗ್ರೆಸ್ನಿಂದ ಪ್ರಿಯಾಂಕಾಸ್ತ್ರ. ಬಿಜೆಪಿಯಲ್ಲೂ ಮತಬೇಟೆಗೆ ಚುನಾವಣಾ ಚಾಣಕ್ಯನ ಎಂಟ್ರಿ. ಪ್ರಿಯಾಂಕಾಗೆ ಟಕ್ಕರ್ ಕೊಡೋದಕ್ಕೆ ಬೆಂಗಳೂರು ದಕ್ಷಿಣದಲ್ಲೇ ಪ್ರಚಾರ. ಸಂಜೆ 1 ಗಂಟೆ ಬೃಹತ್ ರೋಡ್ ಶೋ. ಬೆಂಗಳೂರು ದಕ್ಷಿಣದಲ್ಲಿ ಸೌಮ್ಯಾ ರೆಡ್ಡಿ ಗೆಲುವಿಗೆ ರಾಮಲಿಂಗಾರೆಡ್ಡಿ ರಣತಂತ್ರ. ಬಿಜೆಪಿ ಮಾಜಿ ಪಾಲಿಕೆ ಸದಸ್ಯರನ್ನ ಸಂಪರ್ಕಿಸಿದ್ರ ರಾಮಲಿಂಗಾರೆಡ್ಡಿ. ಕಾಂಗ್ರೆಸ್ ನಾಯಕರ ಪ್ಲಾನ್ನಿಂದ ತೇಜಸ್ವಿ ಸೂರ್ಯಗೆ ಶಾಕ್ ಎದುರಾಗತ್ತ. ರಾಜ್ಯದ ಮೊದಲ ಹಂತದ ಲೋಕ ಕದನಕ್ಕೆ ಭರ್ಜರಿ ಸಿದ್ಧತೆ. ಮತದಾನಕ್ಕಾಗಿ ಬೆಂಗಳೂರಿನಿಂದ ಊರಿಗೆ ತೆರಳಲು ಜನರ ಸಜ್ಜು. ಖಾಸಗಿ ಬಸ್ಗಳಿಗೆ ಭರ್ಜರಿ ಡಿಮಾಂಡ್. ಮೈಸೂರು, ಕೊಡಗು ಕ್ಷೇತ್ರದಿಂದ ದೂರ ಉಳಿದ ಪ್ರತಾಪ್ ಸಿಂಹ. ಯದುವೀರ್ ಒಡೆಯರ್ ಜೊತೆ ಹೆಚ್ಚಾಗಿ ಕಾಣಿಸಿಕೊಳ್ಳದ ಸಂಸದ. ಬಿಜೆಪಿ ಅಭ್ಯರ್ಥಿಗೆ ಮುಳುವಾಗತ್ತಾ ಸಿಂಹ ನಡೆ. ಸುಮಲತಾ ಗೆಲುವಿನ ಋಣ ತೀರಿಸಲು ಮುಂದಾದ್ರ ನಟ ದರ್ಶನ್.
ಕಳೆದ ಮಂಡ್ಯ ಲೋಕಸಭಾ ಚುನಾವಣೆಯ ಸಂದರ್ಭ ನಡೆದ ಡಿ-ಬಾಸ್ ಕೈ ನಾಯಕರು ಮಾಡಿದ ಸಹಾಯ ರಿವೀಲ್. ಜಾತ್ರೆಗೆ ಹೋದ ಅತಿಥಿ ಶಿಕ್ಷಕಿಯನ್ನ ಅಪಹರಿಸಿಕೊಂಡು ಹೋದ ಯುವಕ. ಧಾರವಾಡ ಜಿಲ್ಲೆಯ ಗುಡಗೇರಿ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಹಾವೇರಿಯ ಆಲದಕಟ್ಟಿ ಗ್ರಾಮದ ಸುಬಾನಿ ದೊಡ್ಡಮನಿ ವಿರುದ್ಧ ಯುವತಿ ತಂದೆಯಿಂದ ದೂರು. ಐತಿಹಾಸಿಕ ಬೆಂಗಳೂರು ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ. ಇಂದು ದೇವಿಗೆ ಬಳೆ ಶಾಸ್ತ್ರ, ತಾಳಿ ಶಾಸ್ತ್ರದ ವಿಶೇಷ ಪೂಜೆ. ತಡರಾತ್ರಿ 2 ಗಂಟೆಗೆ ಅದ್ದೂರಿ ಮೆರವಣಿಗೆ ಆರಂಭ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.